ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ಇವತ್ತು ನಾನು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನಿಮಗೆ ತಮಿಳಿನ ನೋಡಿನೇ ಗೊತ್ತಾಗ್ಬಿಟ್ಟಿರುತ್ತೆ. ಹೌದು ಫ್ರೆಂಡ್ಸ್, ಹೌದು. ನಾವು ಇವತ್ತು ಒಂದು ಮನಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಅಂತ ತಂದಿದ್ದೀನಿ. ಆದರೆ ಮನಿ ಸೇವಿಂಗ್ ಟಿಪ್ಸ್ ಮಾಡೋದು ಹೇಗೆ ಅನ್ನೋದ್ರ ಜೊತೆಗೆ ಅಂದರೆ ಈಗ ಸಾಲ ಇದ್ರೂ ಸಹ ನಾವು ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋ ಟಾಪಿಕ್ನ ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್. ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಸಾಲ ಇದ್ರೂ ಸಹ ನಾವು ಯಾಕೆ ಮನಿ ಟಿಪ್ಸ್ನ ಮಾಡೋಕ್ಕಾಗಲ್ಲ? ಹೌದು, ಸಾಲ ಇದ್ರೂ ಸಹ ನಾವು ಮನಿ ಸೇವಿಂಗ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆದರೆ ಈ ಮನಿ ಸೇವಿಂಗ್ನ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಅಂತ ಅಂದರೆ ನಮ್ಮ ಮೈಂಡ್ ಸೆಟ್ಟಲ್ಲಿ ನಾವು ಮನಿ ಸೇವಿಂಗ್ ಮಾಡಬೇಕು ಅನ್ನೋದು ಒಂದಿದ್ರೆ ಸಾಲ ಇದ್ರೂ ಸಹ ನಾವು ತುಂಬ ಈಸಿಯಾಗಿಯೇ ಮನಿ ಸೇವಿಂಗ್ನ ಮಾಡ್ಕೋಬೋದು. ಆದರೆ ಈ ಸಾಲ ಇದು ಸಹ ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಕೋಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಾನು ಇವತ್ತು ತೋರಿಸುವಂಥ ಈ ಚಾರ್ಟ್ ಮೂಲಕವಾಗಿ ನಾನು ತೋರಿಸ್ತಾ ಇರುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದನೂ ಸಹ ನೀವು ಆರಾಮವಾಗಿ ತುಂಬ ಈಸಿಯಾಗಿ ಮನಿ ಸೇವಿಂಗ್ನ ಮಾಡಿಕೊಂಡು ನಿಮಗೆ ಇರುವಂತಹ ಸಾಲವನ್ನು ಆದಷ್ಟು ಬೇಗ ತೀರಿಸ್ಕೊಂಡು ನೀವು ತುಂಬ ಆರಾಮಾಗಿ ಇರ್ಬೋದು ಮತ್ತು ಇನ್ನೂ ಆದಷ್ಟು ಮನಿ ಸೇವಿಂಗ್ನ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಆದರೆ ಇಂಥ ಒಳ್ಳೆ ವಿಡಿಯೋಗೆ ಏನಾದ್ರು ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಇಲ್ಲಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ಚಾರ್ಟ್ನ ನೋಡಿಕೊಂಡು ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಹಾಂ ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಈಗ ಕೆಲವರು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ಸಾಲನ ತುಂಬ ಬೇಗ ಈಸಿಯಾಗಿ ತೀರಿಸ್ಕೊಂಡು ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು 10 ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ನೀವು 10 ಟಿಪ್ಸ್ ಇದೆಯಲ್ಲ, ಇದನ್ನ ನೀವು ಫಾಲೋ ಮಾಡ್ಕೊಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್, ನೀವು ತುಂಬ ಬೇಗ ಸಾಲ ತೀರಿಸ್ಕೊಂಡು ಮನಿ ಸೇವಿಂಗ್ನೇ ಮಾಡ್ಬೋದು, ಲೈಫಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳ್ತೀನಿ. ನೋಡಿ, ಆ 10 ಟಿಪ್ಸು ಯಾವುದು ಅಂತ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೆಸ್ಟ್ 10 ಟಿಪ್ಸ್ ಅಂತ ಹೇಳಿ. ನೋಡಿ, ಸಾಲ ಇರುವವರು ಮನಿ ಸೇವಿಂಗ್ ಮಾಡೋದು ಹೇಗೆ. ಮೊದಲನೇದು ನೋಡಿ, ದಿನನಿತ್ಯದ ಖರ್ಚನ್ನು ಕಡಿಮೆ ಮಾಡಿ ಸಾಲನ ತೀರಿಸುವುದು ಹೇಗೆ. ನೋಡಿ, ನಾವು ಪ್ರತಿದಿನ ನಾವು ಅಂದರೆ ಖರ್ಚು ಮಾಡ್ತಾ ಇರ್ತೀವಿ ಅಂತ ಅಂದರೆ, ಈಗ ಜೆಂಟ್ಸ್ ಆಗಿದ್ದರೆ ಹೊರಗಡೆ ಕಾಫಿ ಟೀ ಕುಡಿಯೋದ್ರಿಂದ ಮನೇಲೂ ಕಾಫಿ ಟೀ ಕುಡಿರ್ತಾರೆ. ಆದರೆ ಹೊರಗಡೆನೂ ಹೋಗಿ ಕಾಫಿ ಟೀ ಎಲ್ಲ ಕುಡಿದು ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರೆ. ಮತ್ತು ಈಗ ಮನೇಲಿ ಅಡುಗೆ ಮಾಡಿಕೊಂಡು ಡ್ಯೂಟಿಗೆ ಹೋದಾಗ ಬಾಕ್ಸು ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಹೋಗಿದ್ರು ಸಹ ಕೆಲವೊಂದು ಸಲ ಸ್ನ್ಯಾಕ್ಸ್ ಅನ್ನೋ ಟೈಮಲ್ಲಿ ಹೋಗಿ ಸುಮ್ಮನೆ ಇದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಖರ್ಚು ಮಾಡಿಕೊಂಡು ತಾನೂ ತಿನ್ಕೊಂಡು ಫ್ರೆಂಡ್ಸ್ಗೂ ತಿನ್ನಿಸಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರಲ್ವ. ಅದರಲ್ಲೂ ಸಹ ನೀವು ಆದಷ್ಟು ಮನಿ ಸೇವಿಂಗ್ನ ಅಂದರೆ ಖರ್ಚು ಕಡಿಮೆ ಮಾಡಿಕೊಂಡು, ಅಂದರೆ ಖರ್ಚನ್ನ ಬಿಟ್ಬಿಡಿ ಅದನ್ನೆಲ್ಲ ಅಂತ ಹೇಳ್ತಾಯಿಲ್ಲ ನಾನು, ಖರ್ಚನ್ನ ಕಡಿಮೆ ಮಾಡಿಕೊಂಡು. ಈಗ ಒಂದು ದಿನಕ್ಕೆ ನೀವು 3 ಸಲ ಟೀ ಕುಡಿಯೋದಾದರೆ ಒಂದು ದಿನಕ್ಕೆ 1 ಸಲ ಕುಡೀರಿ ಸಾಕು. 1 ಟೈಮ್ ಕುಡ್ಕೊಂಡು ಇನ್ನು 2 ಟೈಮ್ ಕುಡಿಯೋದನ್ನ ಬಿಟ್ಟು ಆ ಹಣನ ನೀವು ಸೇವ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಹೀಗೆ ದಿನನಿತ್ಯದ ಖರ್ಚನ್ನ ಕಡಿಮೆ ಮಾಡಿಕೊಂಡು ಸಾಲನ ತೀರಿಸ್ಕೊಳ್ಳೋದು ಅಂತ ಹೇಳಿ ನಾನಿಲ್ಲಿ. ಮತ್ತು ಮನೆಯಲ್ಲಿರುವಂತಹ ಗೃಹಿಣಿಯರಾದರೆ ಈಗ ಮನೆಗೆ ಈಗ ಸಾಮಾನು ಬೇಕಾಗುತ್ತೆ. ಅಂದರೆ ಇವಾಗ ಡೈಲಿ ನಾವು ಒಂದು ಅರ್ಧ ಲೀಟ್ರ್ ಹಾಲನ್ನ ತೊಗೊಬರ್ತಾ ಇದ್ದೀವಿ ಅಂತ ಅಂದರೆ 1/4 ಲೀಟ್ರ್ ಹಾಲನ್ನ ತೊಗೊಬಂದು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ 1/4 ಲೀಟ್ರ್ ಹಾಲ್ದು ದುಡ್ಡು ಉಳಿಲಿಲ್ವಾ. ಮತ್ತು ಈಗ ಒಂದು ಅರ್ಧ ಲೀಟ್ರ್ ಮೊಸರು ತರ್ತಾ ಇದ್ದೀವಿ ಅಂತ ಹೇಳಿದ್ರೆ 1/4 ಲೀಟ್ರ್ ಮೊಸರು ತೊಗೊಬಂದರೆ ಇನ್ನೊಂದು 1/4 ಲೀಟ್ರ್ ಮೊಸರು ದುಡ್ಡು ಉಳಿಲ್ವಾ. ಈ ರೀತಿಯಲ್ಲಿ ನಾವು ಆದಷ್ಟು ದಿನನಿತ್ಯದ ಖರ್ಚನ್ನ ಕಡಿಮೆ ಮಾಡಿಕೊಂಡು ನಾವು ಬರೋದ್ರಿಂದನೂ ಸಹ ಹಣನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, 2ನೇ ಮೆಥಡಲ್ಲಿ ಯಾವ ಥರ ಸಾಲ ಇದೆ ನಿಮಗೆ ಅಂತ ಇದೆ. ಈಗ ನಿಮಗೆ ಯಾವ ಥರ ಸಾಲ ಇದೆ ಅಂತ ಅಂದರೆ, ನಿಮಗೆ ಈಗ ಬಡ್ಡಿ ಸಾಲ ಇದೆಯಾ, ಇಲ್ಲ ವಾರದ ಫಂಡ್ ಇದೆಯಾ, ಇಲ್ಲ ಸಂಘಗಳ ಸಾಲ ಇದೆಯಾ, ಇಲ್ಲ ಬೇರೆ ಅಂದರೆ ಈಗ ಮನೆಗೆ ಕೆಲವೊಂದು ಥಿಂಗ್ಸ್ಗಳನ್ನ ತೆಗೆದುಕೊಂಡಿರ್ತೀರ. ಅಂದರೆ ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಥಿಂಗ್ಸ್ಗಳನ್ನ ತೆಗೆದುಕೊಂಡಾಗ ಅದನ್ನು ನೀವು EMIಯಲ್ಲೇ ತೆಗೆದುಕೊಂಡಿರ್ತೀರ. ನೋಡಿ, ಅದು ಒಂಥರ ಸಾಲನೇ ಅಲ್ವಾ. ಅದನ್ನ ಮಂತ್ಲಿ ನೀವು ಕಟ್ಟಬೇಕಾಗುತ್ತೆ. ಮತ್ತು ಗಾಡಿ ಲೋನ್ ಏನಾದ್ರು ಇದ್ದರೆ ಈ ರೀತಿಯಲ್ಲಿ ನಿಮಗೆ ಸಾಲ ಇರುತ್ತಲ್ವ, ಅದನ್ನೆಲ್ಲ ನೀವು ಹೇಗೆ ತೀರಿಸ್ಕೊಳ್ಳೋದು ಅಂತಂದರೆ ಆದಷ್ಟು ನೀವು ಬಡ್ಡಿ ಸಾಲ ಅಂತ ಮಾಡ್ಕೊಂಡಿರ್ತೀರ. ನೋಡಿ, ಫಸ್ಟು ಅದನ್ನು ನೀವು ಕ್ಲಿಯರ್ ಮಾಡ್ಕೊಬಿಡಿ. ಅಂದರೆ ಬಡ್ಡಿ ಸಾಲ ಅಂತಂದರೆ ನೀವು ಈಗ ಅಸಲು ಥರನೇ ಇರುತ್ತೆ, ಬಡ್ಡಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ.
ಅಲ್ವಾ. ಆದರೆ ನೀವು ನೀವು ಅಷ್ಟಲ್ಲ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅಸಲು ನಿಮಗೆ ಒಂದು 30,000 ಅಮೌಂಟ್ ಏನಾದ್ರು ಸಾಲ ಇದ್ದರೆ ಅದರಲ್ಲಿ ನೀವು ಎಷ್ಟು ನೀವು ತೀರಿಸ್ಕೋಬೇಕಾಗುತ್ತೆ ಅಂದರೆ ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೋ, ಸ್ಯಾಲ್ರಿಲಿ ಎಷ್ಟಾಗುತ್ತೋ ನೋಡಿ, ಈ ರೀತಿ ಅಂತ ಹೇಳಿದ್ನಲ್ಲ, ಈ ರೀತಿಯಲ್ಲಿ ನೀವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಮಂತ್ಲಿ ನೀವು ಅದನ್ನ ಸೇವ್ ಮಾಡಿಟ್ಕೊಂಡು ಅದನ್ನು ಈಗ ಒಂದು ತಿಂಗಳಿಗೆ ಒಂದು 5,000ನೋ ಇಲ್ಲ ಒಂದು 3,000ನೋ ಇಲ್ಲ ಒಂದು 8,000ನೋ ನೀವು ಅವ್ರಿಗೆ ಕ್ಲಿಯರ್ ಮಾಡ್ಕೋತಾ ಇದ್ದರೆ ನಿಮಗೆ ಬಡ್ಡಿನೂ ಕಡಿಮೆ ಆಗುತ್ತೆ, ಈ ಕಡೆ ಸಾಲನೂ ತೀರ್ದಂಗೆ ಆಗುತ್ತಲ್ವಾ. ಹಾಗಾಗಿ ನೀವು ಆದಷ್ಟು ಬಡ್ಡಿ ಸಾಲನ ನೀವು ಆದಷ್ಟು ಕಡಿಮೆ ಮಾಡ್ಕೋತಾ ಬರೋದ್ರಿಂದನೂ ನಿಮಗೆ ಬಡ್ಡಿ ಕಡಿಮೆ, ಅಂದರೆ ಬಡ್ಡಿ ಕಡಿಮೆನೂ ಆಗುತ್ತೆ ಮತ್ತು ಅಸಲು ಒಂದು ಕಡೆಯಿಂದ ತೀರ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಆಗ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನೀವು ಸಾಲನ ತೀರಿಸ್ಕೋಬೋದು ಅಂತಲೂ ಹೇಳ್ಬೋದು. ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ನೋಡಿ, ಸುಮ್ಮನೆ ಸಾಲ ಮಾಡುವುದು. ಈಗ ಕೆಲವು ಲೇಡೀಸ್ಗಳು ಮನೇಲಿರ್ತಾರಲ್ವ, ಅಂಥವರು ಸುಮ್ಮನೆ ಸಾಲ ಮಾಡ್ಕೋತಾರೆ. ಸುಮ್ಮನೆ ಅಂತ ಹೇಳಿದ್ರೆ, ಈಗ ಮನೆ ಹತ್ರ ಏನಾದ್ರು ಒಂದು ಅಂದರೆ ಸಾಮಾನು ಏನಾದ್ರು ಬಂದರೆ, ಆಮೇಲೆ ಅಂದರೆ ಸಾಮಾನು ಅಂತಾರೆ ಥಿಂಗ್ಸ್ಗಳೆಲ್ಲ ಬರುತ್ತೆ ನೋಡಿ, ಈ ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು, ಇಲ್ಲ ಏನಾದರೂ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಇಲ್ಲ ಸ್ಲಿಪ್ಪರ್ಸ್ಗಳಾಗಿರ್ಬೋದು, ಈ ರೀತಿ ಮನೆ ಹತ್ರ ಬಂದದನ್ನೆಲ್ಲ ನೀವು ಅದು ನಿಮ್ಗೆ ಇರುತ್ತೆ ನಿಮ್ಮ ಹತ್ರ, ಅದು ಆದ್ರೂ ಸುಮ್ಮನೆ ಅವಶ್ಯಕತೆ ಇಲ್ಲ ಅಂತಂದ್ರೂ ಸುಮ್ಮನೆ ಹೋಗಿ ಯಾರೋ ಒಬ್ರು ನೋಡ್ತಾ ಇದ್ದಾರೆ, ತಗೋತಾ ಇದ್ದಾರೆ ಅಂತಂದರೆ ನಿಮಗೂ ಆಸೆ ಆಗುತ್ತೆ. ನೋಡ್ತಾ ಇದ್ದಾರೆ, ನಾವು ನೋಡೋಣ ಇರಪ್ಪ, ನಾವು ಹೋಗೋಣ ಅದೇನು ನೋಡೋಣ, ತಗೊಳ್ಳೋಣ. ದುಡ್ಡು ಇಲ್ಲದೆ ಹೋದ್ರೂ ನೀವು ತಗೊಳ್ಳೋಕ್ಕೆ ಅಂತಲೇ ಹೋಗ್ತೀರಾ. ತೊಗೊಳಕ್ಕೆ ಹೋಗಲ್ಲ ಅಂತಂದ್ರೂ ಸುಮ್ಮನೆ ನೋಡೋಣ ಅಂತಲೇ ಹೋಗ್ತೀರಾ. ನೋಡೋಣ ಅಂತ ಹೋಗಿ ನಿಮಗೆ ಆಸೆ ಆಗುತ್ತೆ, ಆಗ ನೀವು ತಗೋತೀರಾ. ಹಾಗಾಗಿ ಸುಮ್ಮನೆ ಸಾಲ ಮಾಡ್ಕೋತೀರಾ. ಹೀಗೆ ಸುಮ್ಮನೆ ಸಾಲನ ಮಾಡ್ಕೊಳ್ಳೋದ್ರಿಂದ ನೀವು ಸುಮ್ಮನೆ ಸಾಲಕ್ಕೆ ಸಿಗಾಕೋತೀರಾ, ಮತ್ತು ದುಡ್ಡನ್ನ ಅದೇ ಕಟ್ಕೊಂಡು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ಮತ್ತು ಅದರಿಂದ ನೀವು ಈ ರೀತಿ ಸುಮ್ಮನೆ ನೀವು ಹೋಗಿ, ಈಗ ನೀವು ಹೋಗಿ ಅಲ್ಲಿ ಥಿಂಗ್ಸ್ಗಳನ್ನ, ಅಂದರೆ ಸಾಮಾನನ್ನ, ಗಾಡಿಯಲ್ಲಿ ಬಂದಿರುವಂಥ ಸಾಮಾನ ನೋಡಿದ್ರೇ ಅಲ್ವಾ ನಿಮಗೆ ಆ ಥರ ಆಸೆ ಆಗೋದು, ತೊಗೋಬೇಕು ಅಂತೆಲ್ಲ ಅನ್ಸೋದು. ನೀವು ನೋಡೋಕ್ಕೆ ಹೋಗಬೇಡಿ. ನೀವು ನೋಡೋಕ್ಕೆ ಹೋಗಲಿಲ್ಲ ಅಂತಾರೆ ನಿಮ್ಗೆ ಆಸೆನೂ ಆಗಲ್ಲ, ನೀವು ತೊಗೊಳ್ಳೋದೂ ಇಲ್ಲ. ಈ ರೀತಿ ಸುಮ್ಮನೆ ಸಾಲನೂ ಆಗಲ್ಲ ಅಲ್ವಾ. ನೋಡಿ, ಈ ಮೆಥಡಲ್ಲೂ ಸಹ ನೀವು ಆದಷ್ಟು ಸಾಲನ ಕಡಿಮೆ ಮಾಡ್ಕೋಬೋದು. ಸಾಲ ಮಾಡುವಂಥ ಅವಶ್ಯಕತೆಯೇ ಇರಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ನೆಕ್ಸ್ಟು ನೋಡಿ, 4ನೇ ಸ್ಟೆಪ್ಪಲ್ಲಿ ಫ್ಯಾಮಿಲಿ ಬಜೆಟ್ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾನು ಇಲ್ಲಿ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಮ್ಮ ಫ್ಯಾಮಿಲಿಯಲ್ಲಿ ನೀವು ವಾರಕ್ಕೊಂದ್ಸಲ ನೀವು ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತೆಲ್ಲ ಹೋಗ್ತಾ ಇರ್ತೀರ ಅಲ್ವಾ. ಸುಮ್ಮನೆ ಅಲ್ಲಿ ಇಲ್ಲಿ ಆ ಥರ ಎಲ್ಲ ಹೋಗಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲು, ಅಂದರೆ ಟ್ರಿಪ್ ರೀತಿ ಹೋಗ್ತೀರಾ. ಈಗ ಹೊರಗಡೆ ಹೋದ್ಮೇಲೆ ನಾವು ಅಮೌಂಟು ಇಷ್ಟೇ ತೊಗೊಂಡು ಹೋಗೋಕ್ಕಾಗುತ್ತಾ, ಇಷ್ಟೇ ಖರ್ಚಾಗುತ್ತೆ ಅಂತ ನಮ್ಗೆ ಹೇಳೋಕ್ಕಾಗುತ್ತಾ? ಆಗಲ್ಲ ಅಲ್ವಾ ಹೇಳೋಕ್ಕೆ. ಈಗ ಹೊರಗಡೆ ಹೋದ್ಮೇಲೆ ಈಗ ನಾವು ಒಂದು 100 ರೂಪಾಯಿ ಖರ್ಚಾಗುತ್ತೆ ಅಂತಲೇ ಅಂದ್ಕೊಂಡು ಹೋಗಿರ್ತೀವಿ, ಆದರೆ ಅಲ್ಲಿ 200 ರೂಪಾಯಿ 300 ರೂಪಾಯಿ ಖರ್ಚಾಗುವಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಆದಷ್ಟು ನಾವು ಆ ರೀತಿ ವಾರದಲ್ಲಿ ಒಂದು ಸಲ, ಈಗ ಇವತ್ತು ರಜೆ ಇದೆ, ಇವತ್ತು ಹಾಲಿಡೇ ಇದೆ, ಹೊರಗಡೆ ಹೋಗಿ ಬರೋಣ, ಪಿಕ್ನಿಕ್ ಹೋಗೋಣ, ಅಲ್ಲಿ ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡು ನೀವು ಹೋಗೋದ್ರಿಂದ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ನಿಮಗೆ ಹೆಲ್ತ್ ಪ್ರಾಬ್ಲಮ್ಮು ಸಹ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಅಲ್ಲೆಲ್ಲ ಓಡಾಡ್ಕೊಂಡು ಬರ್ತೀರಾ, ನಿಮಗೆ ಟಯರ್ಡ್ ಆಗುತ್ತೆ, ಈ ರೀತಿಯೂ ಸಹ ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ವ. ಸುಮ್ಮನೆ ಅದ್ರ ಬದಲು ಈಗ ವಾರಕ್ಕೊಂದಿನ ನಿಮಗೆ ರಜಾ ಇದೆ, ಅಂದರೆ ಸಂಡೇ ರಜಾ ಇದೆ ಅಂತಂದರೆ ನೀವು ಆದಷ್ಟು ಮನೆಯಲ್ಲೇ ಇದ್ಕೊಂಡು ರೆಸ್ಟ್ ಮಾಡೋದ್ರಿಂದನೂ ಆದಷ್ಟು ದುಡ್ಡು ಉಳಿಯುತ್ತೆ, ಜೊತೆಗೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟು 5ನೇ ಸ್ಟೆಪ್ಪಲ್ಲಿ ನೋಡಿ, ಫ್ಯಾಮಿಲಿ ಜೊತೆ ಚರ್ಚೆ ಮಾಡುವುದು. ಅಂದರೆ ಈಗ ಫ್ಯಾಮಿಲಿ ಜೊತೆ ಚರ್ಚೆ ಮಾಡುವುದು ಅಂತ ಹೇಳಿದ್ರೆ, ನೀವು ಹಸ್ಬೆಂಡ್ ವೈಫ್ ಇರ್ತೀರ. ಹಸ್ಬೆಂಡ್ ವೈಫ್ ಇದ್ದಾಗ ಹಸ್ಬೆಂಡು ತುಂಬ ಸಾಲ ಮಾಡ್ಕೊಬಿಟ್ಟಿರ್ತಾರೆ. ಅವ್ರ ಜೊತೆ ನೀವು ಕೂತ್ಕೊಂಡು ಮಾತಾಡಿ, ಅಂದರೆ ವೈಫ್ ಆದವರು ಕೂತ್ಕೊಂಡು ನೀವು ಮಾತಾಡಿ, ಇಷ್ಟೊಂದು ಸಾಲ ಇದೆ, ಇಷ್ಟೊಂದು ಸಾಲನ ಹೇಗೆ ತೀರಿಸೋದು, ನೀವು ಇಷ್ಟೊಂದು ದುಡ್ಕೊಬಂದು ಕೊಡ್ತೀರಾ, ನನಗಿಷ್ಟು ಮನೆಗೆ ಮೇಂಟೈನ್ ಮಾಡಬೇಕಾಗುತ್ತೆ, ಇದರಲ್ಲಿ ನಾನು ಸ್ವಲ್ಪ ಉಳಿಸ್ಕೊಡ್ತೀನಿ ಮನೆ ಮೇಂಟೆನ್ಸಲ್ಲಿ, ನೀವು ಸ್ವಲ್ಪ ನಿಮ್ಮ ಸ್ಯಾಲ್ರಿಲಿ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ, 2 ಅಮೌಂಟ್ನು ಸೇರಿಸ್ಕೊಂಡು ನಾವು ಆದಷ್ಟು ಬೇಗ ಸಾಲ ತೀರಿಸ್ಕೊಳ್ಳೋಣ. ಈಗ ಬೇಗ ಸಾಲ ತೀರಿಸ್ಕೊಂಡ್ರೆ ನಮಗೆ ಯಾವ ಸಾಲನೂ ಇರಲ್ಲ ಅಲ್ವಾ, ಆಗ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರೂ ಕೂತ್ಕೊಂಡು ಮಾತಾಡಿಕೊಂಡು ಈ ರೀತಿಯೆಲ್ಲ ನೀವು ಮಾಡೋದ್ರಿಂದ ಹಣನೂ ಸೇವ್ ಆಗುತ್ತೆ, ಮತ್ತು ಸಾಲನೂ ಸಹ ಆದಷ್ಟು ಬೇಗ ತೀರಿ ನೀವು ಹಣನೂ ಸೇವ್ ಮಾಡ್ಕೋಬೋದು, ಮತ್ತು ಒಂದು ಒಳ್ಳೆಯ ಜೀವನವನ್ನೇ ಮಾಡ್ಬೋದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ನೋಡಿ, 6ನೇ ಸ್ಟೆಪ್ಪಲ್ಲಿ ನಾನು ದುಡಿಯೋದು ಮನೆ ಖರ್ಚಿಗೆ ಸಾಕಾಗಲ್ಲ.
ಅಂದರೆ ಫ್ರೆಂಡ್ಸ್, ಈಗ ಗಂಡ ಹೆಂಡತಿ ಇಬ್ಬರೂ ದುಡಿತಾ ಇರ್ತಾರೆ ಅಂತಲೇ ಅಂದ್ಕೊಳ್ಳಿ. ಈಗ ಗಂಡ ಹೆಂಡತಿ ಇಬ್ಬರೂ ದುಡಿತಾ ಇದ್ರೂ ಸಹ ಗಂಡ ಏನು ಮಾಡ್ತಾರೆ, ನೀನು ದುಡಿತಾ ಇದೆಯಲ್ಲ, ನಿಂದನೇ ಬಳಸು ಮನೆಗೆ, ನಾನು ಕೊಡಲ್ಲ, ನಾನು ವೇಸ್ಟಾಗಿ ಸುಮ್ಮನೆ ಖರ್ಚು ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗಳ ಜೊತೆಲ್ಲ ಸೇರಿಕೊಂಡು ಅಂದರೆ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಕುಡ್ಕೊಂಡು ದುಡ್ಡೆಲ್ಲ ಹಾಳು ಮಾಡ್ತಾ ಇರ್ತಾರೆ ಕೆಲವರು. ಅಂದರೆ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಕೆಲವು ಗಂಡಸರಿಗೆ ಹೇಳ್ತಾ ಇರ್ತೀನಿ ಹೇಳೋದು. ಅಂಥವ್ರು ಕೆಲವರು ಗಂಡಸರು ಸುಮ್ಮನೆ ತಿಂಗಳಾಯಿತು ಅಂದರೆ ಸಂಬಳ ತಗೊಂಡು ನನ್ನ ಹೆಂಡ್ತಿನೇ ಎಲ್ಲ ಮನೆ ಖರ್ಚು ನೋಡ್ಕೋತಾರೆ, ನಾನೇನಕ್ಕೆ ಮನೆಗೆ ಕೊಡಬೇಕು, ಅವಳೇ ಎಲ್ಲ ಮೇಂಟೈನ್ ಮಾಡ್ಕೋತಾಳೆ ಅಂತ ಅಂದ್ಕೊಂಡು ಸುಮ್ಮನೆ ತಿಂಗಳು ಸಂಬಳ ತಗೊಂಡು ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ತಾನೂ ವೇಸ್ಟಾಗಿ ಖರ್ಚು ಮಾಡೋದ್ರ ಜೊತೆಗೆ ಫ್ರೆಂಡ್ಸ್ಗಳಿಗೂ ಸಹ ಸುಮ್ಮನೆ ಅವ್ರಿಗೂ ಪಾರ್ಟಿ ಅದು ಇದು ಅಂತ ಹೇಳಿ ಸುಮ್ಮನೆ ಖರ್ಚು ಮಾಡಿ ದುಡ್ಡನ್ನ ಹಾಳು ಮಾಡೋದ್ರ ಬದಲು ಗಂಡ ಹೆಂಡತಿ ಇಬ್ಬರೂ ಸಹ ಕೂತ್ಕೊಂಡು ನಾನು ಇಷ್ಟು ದುಡಿತಾ ಇದ್ದೀನಿ, ನೀವು ಇಷ್ಟು ದುಡಿತಾ ಇದ್ದೀರಾ, ಮನೆಗೆ ಇಷ್ಟು ಕಡಿಮೆ ಬಜೆಟಲ್ಲೇ ನಾವು ಮನೆ ಮೇಂಟೈನ್ ಮಾಡ್ಕೊಳ್ಳೋಣ, ನೀವು ಸಹ ಇದು ಕಟ್ಕೊಳ್ಳಿ, ನಾನು ಅದು ಕಟ್ಕೋತೀನಿ ಅಂತ ಇಬ್ಬರು ಕೂತ್ಕೊಂಡು ಆದಷ್ಟು ಇದರಲ್ಲೂ ಅಮೌಂಟ್ನ ಸೇವ್ ಮಾಡಿಕೊಂಡು ಅದರಲ್ಲೂ ಅಮೌಂಟ್ನ ಸೇವ್ ಮಾಡಿಕೊಂಡು ಆದಷ್ಟು ಆ ಎರಡು ಅಮೌಂಟುಗಳನ್ನ ಕೂಡಿಸಿ ಅದನ್ನು ನೀವು ಸಾಲದ ಮೇಲೆ ಹಾಕಿ, ಅಂದರೆ ಈಗ ಸಾಲ ಇರುತ್ತಲ್ವ, ಆ ಸಾಲನ ಈ ಎರಡು ಅಮೌಂಟನ್ನ ಕೂಡಿಸ್ಕೊಂಡು ನೀವು ಸಾಲನ ಆದಷ್ಟು ತಿಂಗಳು ಇಷ್ಟಿಷ್ಟು ಸಾಲನ ತೀರಿಸ್ತೀವಿ ನಾವು ಅಂತ ಅಂದ್ಕೊಂಡು ತೀರಿಸ್ಕೊಂಡು ಬರೋದ್ರಿಂದನೂ ಸಹ ನೀವು ಅಂದರೆ ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇರಬೇಕು. ಅನ್ಯೋನ್ಯತೆ ಇದ್ಕೊಂಡು ಇಬ್ಬರೂ ಸ್ವಲ್ಪ ಸೇವ್ ಮಾಡಿಕೊಂಡು ಆ ದುಡ್ಡನ್ನ ಬರುವಂಥ ದುಡ್ಡನ್ನ ಸ್ಯಾಲ್ರಿ ಅಮೌಂಟ್ನ ನಾವು ಇಷ್ಟು ಸಾಲ ತೀರಿಸೋಣ, ಇನ್ನು ಬಾಕಿದನ್ನ ಉಳಿಸೋಣ, ಇಷ್ಟನ್ನು ನಾವು ಸಾಲ ತೀರಿಸ್ಕೊಬಿಡೋಣ ಅಂತ ಮಾತಾಡಿಕೊಂಡು ಫಸ್ಟು ಸಾಲ ತೀರಿಸ್ಕೊಂಡು ಸಾಲ ತೀರಿದ ನಂತರ ಆ ದುಡ್ಡು ನಿಮಗೆ ಅಲ್ವಾ, ನೀವೇನು ಬೇರೆಯವರು ಕೊಡೋಕೆ ಹೋಗ್ತೀರಾ, ಇಲ್ಲ ಅಲ್ವಾ, ಆ ದುಡ್ಡನ್ನ ನೀವು ಸೇವ್ ಮಾಡಿಕೊಂಡು ಅಂದರೆ ಆ ದುಡ್ಡನ್ನೇ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದನೂ ಒಂದು ಒಳ್ಳೆ ಅಮೌಂಟ್ ನಿಮ್ಮ ಕೈಲೂ ಇರುತ್ತೆ, ಜೊತೆಗೆ ನಿಮ್ಮ ಲೈಫಲ್ಲೂ ಅಂದರೆ ಜೀವನದಲ್ಲೂ ನೀವು ಯಾವುದೇ ಪ್ರಾಬ್ಲಮ್ ಇಲ್ಲದೇನೂ ನೀವು ಚೆನ್ನಾಗಿರ್ಬೋದು ಅಂತಲೂ ಸಹ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು 7ನೇ ಪಾಯಿಂಟಲ್ಲಿ ಅಂದರೆ 7 ಪಾಯಿಂಟಲ್ಲಿ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಮಂತ್ಲಿ ಗ್ರಾಸರಿ ಹೋಲ್ಸೇಲ್ ರೈಟ್. ಅಂದರೆ ಮಂತ್ಲಿ ಗ್ರಾಸರಿ ಹೋಲ್ಸೇಲ್ ರೈಟ್ ಅಂತ ಹೇಳಿದ್ರೆ ಈಗ ನೀವು ಈಗ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ವಾರನೂ ಸಾಮಾನು ತೊಗೊಬರ್ತಾರೆ. ಈಗ ವಾರನೂ ಸಾಮಾನು ತಗೊಂಡು ಬಂದು ಸುಮ್ಮನೆ ಮಾಡಿಕೊಂಡು ತಿನ್ನೋದ್ರ ಜೊತೆಗೆ ಈಗ ಒಂದು ಮನೇಲಿ 3 ಜನ ಇರ್ತಾರೆ ಅಂತ ಅಂದಮೇಲೆ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ನೀವು ಊಟ ಮಾಡಬೇಕು. ಅದ್ರ ಬದಲು 5 ಜನಕ್ಕೆ 6 ಜನಕ್ಕೆ ಅಂತ ಈ ರೀತಿ ಮಾಡಿ ನೀವು ಹೊರಗೆ ವೇಸ್ಟ್ ಮಾಡಿ ಬಿಸಾಕೋದ್ರ ಬದಲು ಈ ಕಡೆ ಥಿಂಗ್ಸ್ಗಳು ಸುಮ್ಮನೆ ವೇಸ್ಟ್ ಆಗುತ್ತೆ, ಅಮೌಂಟು ವೇಸ್ಟ್ ಆಗುತ್ತೆ. ಮತ್ತು ವಾರ ನೀವು ಈ ರೀತಿ ಸಾಮಾನು ತಗೊಂಡು ಬಂದು ಸುಮ್ಮನೆ ಡಬ್ಬಲ್ ಖರ್ಚು ಮಾಡೋದ್ರ ಬದಲು ತಿಂಗಳಿಗೊಂದ್ಸಲ ನೀವು ಸಾಮಾನು ಮನೆಗೆ ರೇಷನ್ನ ತಂದು ಹಾಕೊಳ್ಳೋದ್ರಿಂದ ಅಂದರೆ ಆದಷ್ಟು ನೀವು ಹೋಲ್ಸೇಲ್ ಅಂಗಡಿಗಳೇನಂತ ಇರುತ್ತಲ್ವ, ಆ ಹೋಲ್ಸೇಲ್ ಅಂಗಡಿಗಳಿಗೆ ನೀವು ಹೋಗಿ ನೀವು ದಿನಸಿ ಸಾಮಾನು ತಗೊಂಡ್ರೆ ಅಲ್ಲಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಈಗ ಬೇರೆ ಅಂಗಡಿಗಳಿಗಿಂತ ಒಂದು 2 ರೂಪಾಯಿ 3 ರೂಪಾಯಿ ಇಲ್ಲ 5 ರೂಪಾಯಿನೂ ಕಡಿಮೆ ಇರುತ್ತೆ. ಅಂದರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾತ್ರ ಕಡಿಮೆ ಇರುತ್ತಲ್ವ. ಹಾಗಾಗಿ ನೀವು ಆದಷ್ಟು ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ನೀವು ನಿಮಗೆ ತಿಂಗಳಿಗೆ ಬೇಕಾದಂತಹ ಸಾಮಾನು ತೆಗೆದುಕೊಂಡು ಬರೋದ್ರಿಂದನೂ ಸಹ ನೀವು ಆದಷ್ಟು ಈಗ ನಿಮಗೆ ಒಂದು 10 ರೂಪಾಯಿ ಉಳಿದ್ರೂ ಎಷ್ಟೋ ಸೇವ್ ಆದಂಗೆ ಆಗಲ್ವಾ. ಅದೇ ರೀತಿಲಿ ಈಗ 10 ರೂಪಾಯಿ ಅಂತ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ. ಆದರೆ ನೀವು ಈಗ ಒಂದು 3,000 ರೂಪಾಯಿ ಸಾಮಾನು ತೊಗೊಂಡ್ರು ನಿಮಗೆ ಅಲ್ಲೇ ಒಂದು 200-300 ರೂಪಾಯಿ ಸೇವ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಹೋಲ್ಸೇಲ್ ಅಂಗಡಿ ಅಲ್ವಾ. ಹಾಗಾಗಿ ಆದಷ್ಟು ಕಡಿಮೆ ರೇಟ್ಗೆ ನಿಮಗೆ ಸಿಗುತ್ತೆ. ಹಾಗಾಗಿ ತಿಂಗಳಿಗೊಂದ್ಸಲ ನೀವು ಸಾಮಾನು ತಗೊಂಡು ಬರೋದ್ರಿಂದನೂ ಸಹ ನೀವು ತಿಂಗಳು ಪೂರ್ತಿನೂ ಯೂಸ್ ಮಾಡ್ಬೋದು. ಜೊತೆಗೆ ಈಗ ಡಬಲ್ ಖರ್ಚು ಮಾಡೋದನ್ನು ಉಳಿಯುತ್ತೆ, ಸುಮ್ಮನೆ ಹಣನೂ ವೇಸ್ಟ್ ಆಗೋದು ತಪ್ಪುತ್ತೆ ಅಲ್ವಾ. ನೋಡಿ, ಈ ರೀತಿಲೂ ಸಹ ನೀವು ಹಣ ಸೇವ್ ಮಾಡ್ಬೋದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ವೀಕ್ಲಿ ತರಕಾರಿ. ನೆಕ್ಸ್ಟು 8ನೇ ಸ್ಟೆಪ್ಪಲ್ಲಿ ವೀಕ್ಲಿ ತರಕಾರಿ ಅಂತ ಅಂದರೆ ಈಗ ಕೆಲವರು ಏನು ಮಾಡ್ತಾರೆ ಅಂತಂದರೆ ಡೈಲಿ ತರಕಾರಿ ತೊಗೊಬರ್ತೀರಾ ಹೋಗಿ, ಮನೆಗೆ ತರಕಾರಿ ಬೇಕೇ ಬೇಕು ಅಂತೇಳಿ ನೀವು ಡೈಲಿ ತರಕಾರಿನ ನೀವು ಈಗ 1 kg ಆಗಿರ್ಬೋದು 2 kg ಆಗಿರ್ಬೋದು ಈ ರೀತಿ ನೀವು ಸುಮ್ಮನೆ ತೊಗೊಂಡು ಬಂದು ತರಕಾರಿಗಳನ್ನ ವೇಸ್ಟ್ ಮಾಡ್ತಾ ಇರ್ತೀರ. ನೀವು ಡೈಲಿ ಈ ರೀತಿ ನೀವು ತರಕಾರಿ ಅಂದರೆ ತಗೊಂಡು ಬರೋದ್ರ ಬದಲು ಒಂದ್ಸಲ ಹೋಗಿ ನೀವು ತರಕಾರಿ ತೊಗೊಂಡು ಬಂದುಬಿಡಿ. ಅಂದರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ಈಗ ನನ್ನನ್ನೇ ತಗೊಳ್ಳಿ. ಈಗ ನಾನು ವಾರಕ್ಕೊಂದ್ಸಲ ಹೋಗ್ಬಿಟ್ಟು ಒಂದು 1 kgನೋ ಇಲ್ಲ ಒಂದು ಅರ್ಧ kgನೋ ಇಲ್ಲ 1.5 kgನೋ ತರಕಾರಿನ ಎಲ್ಲ ಮಿಕ್ಸ್ ತರಕಾರಿನ ತಂದುಬಿಡ್ತೀನಿ. ಈಗ ಮಿಕ್ಸ್ ತರಕಾರಿನ ನಾವು ವಾರಕ್ಕೊಂದ್ಸಲ ಹೋಗಿ ತಗೊಬಂದು ಇಟ್ಕೊಬಿಟ್ರೆ ನಾವು ವಾರ ಫುಲ್ಲು ಅದನ್ನು ಯೂಸ್ ಮಾಡ್ಕೋಬೋದು. ಡೈಲಿ ಹೋಗೋದು ತಪ್ಪುತ್ತೆ,
ಮತ್ತು ಡೈಲಿ ಹಣ ಸುಮ್ಮನೆ ವೇಸ್ಟ್ ಖರ್ಚಾಗೋದು ತಪ್ಪುತ್ತೆ. ಜೊತೆಗೆ ಈಗ ಡ್ಯೂಟಿಗೆಲ್ಲ ಹೋಗ್ತಾರೆ, ಈಗ ಕೆಲವು ಹೆಂಗಸ್ರುಗಳು ಕೆಲಸಕ್ಕೆಲ್ಲ ಹೋಗ್ತಾರೆ. ಈಗ ಕೆಲಸದಿಂದ ಬಂದ ಮೇಲೆ ಸಾಕಾಗಿ ಟಯರ್ಡ್ ಆಗಿರುತ್ತಲ್ವ, ಅಂಥವ್ರು ಈಗ ಅಡುಗೆ ಮಾಡಬೇಕಪ್ಪ, ಇನ್ನು ತರಕಾರಿ ಬೇರೆ ಇಲ್ಲ, ತರಕಾರಿ ಬೇರೆ ತಗೊಂಡು ಬರೋಕ್ಕೆ ಹೋಗಬೇಕು ಅಂದ್ಕೊಂಡು ಸುಮ್ಮನೆ ನೀವು ಅಯ್ಯೋ ಅಲ್ಲಿಗೆ ಬೇರೆ ಹೋಗ್ಬೇಕಲ್ಲಪ್ಪ ಅಂತ ಫೀಲ್ ಮಾಡಿಕೊಂಡು ಇದು ಮಾಡಿದ್ರ ಬದಲು ಮನೇಲೇ ವಾರಕ್ಕೊಂದ್ಸಲ ನೀವು ತಗೊಂಡು ಬಂದಂಥ ತರಕಾರಿ ಮನೇಲೇ ಇದ್ದರೆ ನೀವು ಆರಾಮಾಗಿ ಈಗ ಆ ತರಕಾರಿ ತೊಗೊಂಡು ಬರೋಕ್ಕೆ ಅಂಗಡಿಗೆ ಹೋಗೋದು ತಪ್ಪುತ್ತೆ, ರಿಸ್ಕು ಕಡಿಮೆ ಆಗುತ್ತೆ, ಮತ್ತು ಕೆಲಸನೂ ಬೇಗ ಆಗುತ್ತಲ್ವ. ಹಾಗಾಗಿ ನೀವು ಡೈಲಿ ತರಕಾರಿ ತಗೊಳ್ಳೋದ್ರ ಬದಲು ವಾರಕ್ಕೊಂದ್ಸಲ ನೀವು ತರಕಾರಿನ ತಗೊಂಡು ಬರೋದ್ರಿಂದನೂ ಸಹ ಆದಷ್ಟು ಹಣನೂ ಸೇವ್ ಮಾಡ್ಬೋದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ 9ನೇ ಸ್ಟೆಪ್ಪಲ್ಲಿ ನೋಡಿ, ವೆಜ್ಜು, ನಾನ್ ವೆಜ್ಜು ಮತ್ತು ಫ್ರೂಟ್ಸು ಮತ್ತು ಸ್ನ್ಯಾಕ್ಸು ವಾರದಲ್ಲಿ ಅಂತ ನಾನು ಹಾಕಿದ್ದೀನಿ ಇಲ್ಲಿ. ಅಂದರೆ ವೆಜ್ಜು ಅಂತಂದರೆ ನೀವು ಈಗ ಕೆಲವ್ರ ಮನೆಗಳಲ್ಲಿ ಡೈಲಿ ವೆಜ್ ಮಾಡ್ತಾರೆ, ಅಲ್ಲ ವೆಜ್ ಕಾಮನಾಗಿ ವೆಜ್ ಮಾಡ್ತಾರೆ. ಅಂದರೆ ಕೆಲವ್ರ ಮನೇಲಿ ನಾನ್ ವೆಜ್ನ 2 ದಿನಕ್ಕೊಂದ್ಸಲನೋ 3 ದಿನಕ್ಕೊಂದ್ಸಲನೋ ಮಾಡ್ತಾನೆ ಇರ್ತಾರೆ. ಅಂದರೆ ವಾರದಲ್ಲಿ ನೀವು 3-4 ಸಲ ಕೆಲವು ಮನೆಗಳಲ್ಲಿ, ಅಂದರೆ ಎಕ್ಸಾಂಪಲ್ ನಾನು ಕೊಡ್ತಾಯಿದ್ದೀನಿ, ನನ್ನ ಫ್ರೆಂಡ್ ಮನೇಲಿ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಫ್ರೆಂಡ್ ಮನೇಲಿ ವಾರಕ್ಕೆ 3-4 ಸಲ ನಾನ್ ವೆಜ್ ಮಾಡ್ತಾರೆ. ಈ ಥರ ನಾನ್ ವೆಜ್ನ ನೀವು ವಾರಕ್ಕೆ 3-4 ಸಲ ಮಾಡೋದ್ರದ ಬದಲು ವಾರಕ್ಕೆ 1 ಸಲ ಹೋಗಿ ನೀವು ಅಂಗಡೀಲಿ, ಅಂದರೆ 3-4 ಸಲ ನೀವು, ಅಂದರೆ ನಾನು ಹೇಳ್ತಾ ಇರೋದು ನಾನ್ ವೆಜ್ ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಈಗ 3-4 ಸಲ ನೀವು, ಅಂದರೆ ವಾರಕ್ಕೇ 3-4 ಸಲ ನೀವು ನಾನ್ ವೆಜ್ನ ತಿನ್ನೋದ್ರ ಬದಲು ವಾರಕ್ಕೊಂದು ಸಲ ನೀವು ಹೋಗಿ 1 kgನೋ 1.5 kgನೋ 2 kgನೋ ತಗೊಂಡು ಬಂದು ನೀವು ಮನೇಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದನೂ ನಿಮಗೆ ಹಣ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದಲ್ವ. ನೋಡಿ, ಈಗ 3-4 ಸಲ, ಅಂದರೆ 3 ದಿನಕ್ಕೋ 4 ದಿನಕ್ಕೋ ಒಂದು ಸಲ ನೀವು ನಾನ್ ವೆಜ್ನ ಮಾಡಿಕೊಂಡು ಊಟ ಮಾಡಿದ್ರೆ, ಅಂದರೆ ವಾರಕ್ಕೆ 3-4 ಸಲ ನೀವು ನಾನ್ ವೆಜ್ ಅಡುಗೆ ಮಾಡಿಬಿಟ್ರೆ ಮನೆಯಲ್ಲಿ ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಹೇಳಿ. ಈಗಂತೂ ಮಟನ್ಗೆ ಜಾಸ್ತಿ ರೇಟ್ ಆಗಿದೆ ಅಲ್ವಾ. ಆದರೆ ಈಗ ವಾರಕ್ಕೊಂದು ಸಲ ನೀವು ಅಂದರೆ ನೀವು ಚಿಕನ್ ಆಗಿರ್ಬೋದು, ಇಲ್ಲ ಮಟನ್ ಆಗಿರ್ಬೋದು, ಇಲ್ಲ ಫಿಶ್ ಆಗಿರ್ಬೋದು, ಈ ರೀತಿ ವಾರಕ್ಕೆ ಒಂದೊಂದು ಈಗ ವಾರಕ್ಕೆ ಒಂದು ಸಲ ಮಟನು, ವಾರಕ್ಕೆ ಒಂದು ಸಲ ಚಿಕನು, ವಾರಕ್ಕೆ ಒಂದು ಸಲ ಫಿಶ್ಶು, ಈ ರೀತಿ ತಗೊಂಡು ಬಂದು ನೀವು ಮಾಡಿಕೊಂಡು ಮನೆಯಲ್ಲಿ ಊಟ ಮಾಡೋದ್ರಿಂದನೂ ಸಹ ನೀವು ಆದಷ್ಟು ಹಣನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಫ್ರೂಟ್ಸ್ಗೆ ಬಂದರೆ ಫ್ರೂಟ್ಸು ಅಷ್ಟೇ, ವಾರಕ್ಕೊಂದು ಸಲ ತೊಗೊಂಡು ಬಂದು, ಈಗ ಮನೇಲಿ ಮಕ್ಕಳಿದ್ದಾರೆ, ಅವ್ರಿಗೆ ಫ್ರೂಟ್ಸ್ ಕೊಡಬೇಕು ಅಂತ ಹೇಳ್ತಾ ಇರ್ತೀರ. ಹಾಗಾದರೆ ಫ್ರೂಟ್ಸು ಕೊಡೋದು ಬೇಡವಾ ಅಂತ ನೀವು ಹೇಳೋದಾದರೆ ಕೊಡಿ ಮಕ್ಕಳಿಗೆ. ಆದಷ್ಟು ನೀವು ಈಗ ಡೈಲಿ 2 ದಿನಕ್ಕೊಂದ್ಸಲನೋ 3 ದಿನಕ್ಕೊಂದ್ಸಲ, ಇಲ್ಲ ಡೈಲಿ ನೀವು ಹಣ್ಣುಗಳನ್ನ ತರೋದ್ರ ಬದಲು ವಾರಕ್ಕೊಂದ್ಸಲ ಹೋಗಿ ನೀವು 1 kgನೋ 1.5 kgನೋ ಈ ರೀತಿ ತಗೊಬಂದು ಇಟ್ಕೊಬಿಟ್ರೆ ವಾರವೆಲ್ಲ ಬರುತ್ತೆ. ವಾರವೆಲ್ಲ ಬಂದ್ರೂ ಸಹ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಅದೇನು ಕೊಳ್ತೋಗಲ್ಲ ಅಲ್ವಾ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕೊಳ್ತೋಗಲ್ಲ, ಅದನ್ನ ನೀವು ವಾರವೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ಈಗ ಡಬ್ಬಲ್ ಖರ್ಚು ಅಂತ ಹೇಳ್ತೀವಲ್ವ, ಡಬ್ಬಲ್ ಖರ್ಚು ಆಗೋದ್ರ ಬದಲು ನಿಮಗೆ ಸಿಂಗಲ್ ಖರ್ಚೇ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ, ಈ ರೀತಿಲೂ ಸಹ ನೀವು ಹಣನ ಸೇವ್ ಮಾಡ್ಕೋಬೋದು. ನೆಕ್ಸ್ಟು 10ನೇ ಸ್ಟೆಪ್ಪಲ್ಲಿ ಬಂದು ನಾನು ನಿಮಗೆ ಡ್ರೆಸ್ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕೆಲವರು ಮಹಿಳೆಯರು ಇರ್ತಾರೆ, ಈಗ ಯಾರೋ ಒಬ್ಬರು ಏನೋ ಮಾಡಿದ್ರು ಅಂತಂದರೆ ಅವರು ಮಾಡಬೇಕು. ಈಗ ಒಬ್ಬರು ಡ್ರೆಸ್ ತೊಗೊಂಡ್ರು ಅಂತ ಹೇಳಿದ್ರೆ ಅವರು ಡ್ರೆಸ್ ತೊಗೋಬೇಕು, ಒಬ್ಬರು ಸ್ಲಿಪ್ಪರ್ ತೊಗೊಂಡ್ರು ಅಂದರೆ ಒಂದು ಸ್ಲಿಪ್ಪರ್ ತೊಗೋಬೇಕು, ಇಲ್ಲ ಅವರು ಒಂದು ಸ್ಯಾರಿ ತೊಗೊಂಡ್ರು, ಇಲ್ಲ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡ್ರು ಅಂತಂದರೆ ಅವರು ತೊಗೋಬೇಕು. ಆ ಥರ ಮಹಿಳೆಯರು ಇರ್ತಾರೆ ಫ್ರೆಂಡ್ಸ್. ಆ ರೀತಿ ಈಗ ಬೇರೆಯವ್ರು ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮ ಬಜೆಟ್ನ ಫಸ್ಟು ನೋಡಬೇಕು. ನಮಗೆ ಸಾಲ ಇದೆಯಪ್ಪ, ನಾವು ಆ ಥರ ಎಲ್ಲ ಮಾಡ್ಬಾರ್ದು. ನಮಗೆ ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳೋಣ, ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅಂದಮೇಲೆ ಏನಕ್ಕೆ ಮಾಡಬೇಕು ಹೇಳಿ ಅಲ್ವಾ. ಹಾಗಾಗಿ ಈಗ ನಾವು ವಾರಕ್ಕೆ ನಾವು ಹೋಗಿ ಡ್ರೆಸ್ ವಾರಕ್ಕೆ, ಆಮೇಲೆ ಇನ್ನೊಂದು ಏನಂತಂದರೆ ಫ್ರೆಂಡ್ಸ್, ಅವರು ವಾರಕ್ಕೂ ಡ್ರೆಸ್ಗಳು ತಗೋತಾ ಇರ್ತಾರೆ. ಅಂದರೆ ಆಲ್ರೆಡಿ ಅವ್ರ ಹತ್ರ ಡ್ರೆಸ್ ಇರುತ್ತೆ, ಬಟ್ಟೆಗಳು ಬೇಜಾನಿರುತ್ತೆ, ಆದರೂ ಸಹ ಸುಮ್ಮನೆ ದುಡ್ಡಿದೆಯಲ್ಲ ಬಿಡೋ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ವಾರಕ್ಕೊಂದ್ಸಲ ಹೋಗಿ ಅವ್ರು ಡ್ರೆಸ್ಗಳು ತಗೋತಾನೆ ಇರ್ತಾರೆ, ವಾರನೂ ತಗೋತಾ ಇರ್ತಾರೆ. ಈ ರೀತಿ ನೀವು ತಗೊಳ್ಳೋ ಬದಲು ತಿಂಗಳಿಗೆ 1 ಸಲ ತಗೊಳ್ಳಿ ಸಾಕು. ತಿಂಗಳಿಗೆ 1 ಸಲ ನೀವು ಮಾಲ್ಗಳಿಗೆ ಇಂಥ ಜಾಗಕ್ಕೆಲ್ಲ ಹೋದರೆ ನೀವು ತುಂಬ ಈಸಿಯಾಗಿಯೇ ನಿಮಗೆ ಅಮೌಂಟು, ಅಂದರೆ ಈಗ ಡಿಸ್ಕೌಂಟ್ ಅಂತ ಎಲ್ಲ ಇರುತ್ತೆ ನೋಡಿ ಮಾಲ್ಗಳಲ್ಲಿ, ಅಂಥ ಪ್ಲೇಸ್ಗಳಿಗೆಲ್ಲ ಹೋಗಿ ನೀವು ಡಿಸ್ಕೌಂಟ್ ಇರುವಂತಹದನ್ನ ನೀವು ಡ್ರೆಸ್ನ ತಗೊಳ್ಳೋದ್ರಿಂದ, ನೀವು ಡಿಸ್ಕೌಂಟ್ ಇರುವಂಥ ಡ್ರೆಸ್ಗಳನ್ನ ನೀವು ತೊಗೊಂಡ್ರೆ ನೀವು ತಿಂಗಳಿಗೆ 1 ತಗೊಳ್ಳೋದ್ರ ಬದಲು ನೀವು ತಿಂಗಳಿಗೆ 2-3 ತೊಗೋಬೋದಲ್ವ.
ಅಂದರೆ ಡಿಸ್ಕೌಂಟ್ ಇರುವಂಥ ಡ್ರೆಸ್ಗಳನ್ನ ತೊಗೋಬೇಕು ನೀವು. ಹಾಗಾಗಿ ಅದು ಬ್ರ್ಯಾಂಡೆಡೂ ಆಗಿರುತ್ತೆ, ಡಿಸ್ಕೌಂಟ್ ಇರುವಂತಹದ್ದು ಆಗಿರುತ್ತೆ. ಮತ್ತು ಮಂತ್ಲಿ ನಿಮಗೆ ಒಂದು ತೊಗೊಳೋದ್ರ ಬದಲು ನಿಮಗೆ ಒಂದು 2-3 ಆದರೂ ಸಿಗುತ್ತೆ ಅಂತ ಹೇಳ್ಬೋದಲ್ವ. ಈ ರೀತಿಯೂ ಸಹ ನೀವು ಹಣನ ಉಳಿತಾಯ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂತು ನೋಡಿ, ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಈಗ ಒಂದು ಕೊನೆಯದಾಗಿರುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಈಗ ಸಾಲ ಇರೋರು ಯಾವ ರೀತಿ ಸಾಲನ ತೀರಿಸ್ಕೊಂಡು ಹಣ ಸೇವ್ ಮಾಡ್ಕೋಬೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಸಾಲ ಇರುವವರು ಸ್ವಲ್ಪ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸಿ ಯಾವ ರೀತಿ ಸಾಲನ ತೀರಿಸ್ಕೋಬೋದು ಅಂತ ಒಂದು ಕೊನೆ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಯಾವ ಮೆಥಡ್ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಚೀಟಿ ಹಾಕೊಳ್ಳೋದು. ಅಂದರೆ ನೀವು ಚೀಟಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಚೀಟಿ ಹಾಕೊಳ್ಳೋದ್ರಿಂದನೂ ಸಹ, ಅಂದರೆ ಒಂದು 50,000 ಚೀಟಿ ಹಾಕೊಳ್ಳೋದ್ರ ಬದಲಾಗಿರ್ಬೋದು, ಇಲ್ಲ 1,00,000 ಚೀಟಿ ಹಾಕೊಳ್ಳೋದ್ರ ಬದಲಾಗಿರ್ಬೋದು, ಈ ರೀತಿ ನೀವು ಚೀಟಿ ಹಾಕ್ಕೊಂಡು ನೀವು ಆದಷ್ಟು ನೀವು ಈ ಚೀಟಿ ಅಮೌಂಟ್, ಅಂದರೆ ಈಗ ತಿಂಗಳು ನೀವು ಸ್ಯಾಲ್ರಿ ತಗೋತಾ ಇರ್ತೀರ, ಆ ಸ್ಯಾಲ್ರಿಲಿ ಒಂದು 3,000ನೋ 6,000ನೋ ಅಂತ ನೀವು ಚೀಟಿಗೆ ನೀವು ಇಟ್ಬಿಡಿ. ನೀವು ಚೀಟಿಗೆ ಅಂತಲೇ ನೀವು ತಿಂಗಳು ಕಟ್ಕೊಂಡು ಹೋಗೋದ್ರಿಂದ ಒಂದು 5ನೇದೋ 6ನೇದೋ ಅವ್ರ ಹತ್ರ ಅಂದರೆ ಚೀಟಿ ಮಾಡ್ತಾರಲ್ವ, ಅವ್ರ ಹತ್ರ ನೀವು ಮಾತಾಡಿಕೊಂಡು ನೀವು ನೋಡಿ ಚೀಟಿ ಹಾಕ್ಕೊಂಡು ನೀವು ಅಂದರೆ ನೀವು ನಿಮ್ಮ ಮನೆ ಹತ್ರ ಯಾರು ಚೀಟಿ ಮಾಡಿದ್ರೆ, ಅಂದರೆ ನಿಮಗೆ ಅವರು ತುಂಬ ಗೊತ್ತಿರೋರಾಗಿರಬೇಕು ಮತ್ತು ನಂಬಿಕೆ ಇರುವಂಥ ವ್ಯಕ್ತಿ ಆಗಿರಬೇಕು. ಅಂಥವ್ರ ಹತ್ರ ನೀವು ಚೀಟಿ ಹಾಕ್ಕೊಂಡು ನೀವು ಮಂತ್ಲಿ ಒಂದು 3,000ನೋ 6,000ನೋ ನೀವು ಕಟ್ಕೊಂಡು ಹೋಗಿ ನೀವು ನೋಡಿ, ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ನಮಗೆ ಚೀಟಿ ಬೇಕು, ನಮಗೆ ಒಂದು 3ನೇದೋ ಇಲ್ಲ 1ನೇದೋ 2ನೇದೋ ಎಷ್ಟನೇದು ನಿಮಗೆ ಎಷ್ಟನೇದು ಬೇಕು ಅನ್ನೋ ನೀವು ಅವ್ರ ಹತ್ರ ಮಾತಾಡಿಕೊಂಡು ಈ ಚೀಟಿ ಅಮೌಂಟನ್ನು ನನಗೆ ಕೊಡಿ, ನಾನು ಮಂತ್ಲಿ ಈ ರೀತಿ ನಾನು ಜಾಬಲ್ಲಿ ಇದನ್ನೆಲ್ಲ ಕಟ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಹತ್ರ ನೀವು ಮಾತಾಡಿಕೊಂಡು ಈ ಥರ ಚೀಟಿ ಹಾಕ್ಕೊಂಡು ಸಹ ನೀವು ಮಂತ್ಲಿ ಕಟ್ಕೊಂಡು ಹೋಗ್ತಾನೂ ಸಹ ಅವ್ರ ಹತ್ರ ನೀವು 50,000 ಚೀಟಿ ಅಮೌಂಟನ್ನ ಎತ್ಕೊಂಡು ಸಹ ಆದಷ್ಟು ನೀವು ಈ ಬಡ್ಡಿ ಸಾಲಗಳನ್ನ ತೀರಿಸ್ಕೊಬಿಟ್ರೆ ನಿಮಗೆ ಈ ಕಡೆ ಬಡ್ಡಿ ಕಟ್ಟೋದು ತಪ್ಪುತ್ತೆ, ಈ ಕಡೆ ಸಾಲನೂ ತೀರುತ್ತೆ. ಮಂತ್ಲಿ ನೀವು ಸ್ಯಾಲ್ರಿ ತೊಗೊಂಡು ಒಂದು 3,000ನೋ ಇಲ್ಲ ಒಂದು 6,000ನೋ ನೀವು ಎಷ್ಟು ಹಾಕ್ಕೊಂಡಿರ್ತೀರ ಚೀಟಿನ, ಅಷ್ಟಕ್ಕೆ ನೀವು ಕಟ್ಕೊಂಡು ಹೋಗೋದ್ರಿಂದನೂ ಸಹ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಾಲನೂ ತೀರಿಸ್ಬೋದು. ಮತ್ತು ಈ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಾಲ ತೀರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಜೀವನವನ್ನು ಮಾಡ್ಬೋದು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ನಮಗೂ ತುಂಬಾ ಸಾಲ ಇತ್ತು, ನಾವು ಇದೇ ರೀತಿ ಚೀಟಿ ಹಾಕಿ ನಾವು ಚೀಟಿ ಅಮೌಂಟ್ನ ಎತ್ಕೊಂಡೆ ನಾವು ಸಾಲ ತೀರಿಸ್ಕೊಂಡಿರೋದು. ಪ್ರತಿಯೊಬ್ಬರು ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಈ ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಲನೂ ತೀರುತ್ತೆ ಮತ್ತು ಅದ್ರ ಜೊತೆಗೆ ಬಡ್ಡಿ ಕಟ್ಟೋದು ಮೇನ್ ಪಾಯಿಂಟ್ ಇಲ್ಲಿ ಏನಂತಂದರೆ, ಈಗ ಅಸ್ಲಾಗೆ ಇರುತ್ತೆ, ಬಡ್ಡಿ ಮಾತ್ರ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಮಂತ್ಲಿ ಅಲ್ವಾ. ಆದರೆ ಬಡ್ಡಿ ಕಟ್ಟೋಕ್ಕೆ ಹೊಟ್ಟೆ ಉರಿಯುತ್ತೆ, ನಾವು ತಗೊಂಡಿರೋ ಅಸಲು ಇಷ್ಟು, ಆದರೆ ಬಡ್ಡಿ ಹೆಂಗಪ್ಪ ಕಟ್ಟೋದು, ಇಷ್ಟೊಂದು ಬಡ್ಡಿ ಕಟ್ಟಬೇಕಲ್ಲ ಅಂತ ಎಂಥವ್ರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ನನ್ನ ಜೀವನದಲ್ಲೂ ಇದು ನಡೆದಿದೆ. ಹಾಗಾಗಿ ಆದಷ್ಟು ನೀವು ಈ ರೀತಿ ಚೀಟಿಗಳನ್ನ ಹಾಕ್ಕೊಂಡು ನೀವು ಚೀಟಿಗೆ ಈ ರೀತಿ ತಿಂಗಳ ಅಮೌಂಟ್ನ ಕಟ್ಕೊಂಡು ಇವ್ರ ಹತ್ರ ಮಾತಾಡಿಕೊಂಡು ಈ ಚೀಟಿ ಅಮೌಂಟ್ನ ಎತ್ಕೊಂಡು ನೀವು ಆದಷ್ಟು ಬಡ್ಡಿ ಸಾಲಗಳನ್ನ ದಯವಿಟ್ಟು ಕ್ಲಿಯರ್ ಮಾಡಿಕೊಂಡು ಒಂದು ಒಳ್ಳೆಯ ನೆಮ್ಮದಿಯಾದಂಥ ಜೀವನವನ್ನು ನಡೆಸ್ಕೊಡಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಲ ಇದ್ರೂ ಸಹ ನಾವು ಯಾವ ರೀತಿ ನಾವು ತಲೆ ಉಪಯೋಗಿಸ್ಕೊಂಡು, ಅಂದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಮನೆಯಲ್ಲಿರುವಂಥ ಅವ್ರ ಹಸ್ಬೆಂಡ್ಗಳಿಗೆ ಬುದ್ಧಿ ಹೇಳ್ಕೊಂಡು ಈ ರೀತಿ ಎಲ್ಲ ನಾವು ಹಣನ ಸೇವ್ ಮಾಡ್ಕೊಂಡು ಬರೋದ್ರಿಂದನೂ ಸಹ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅಮೌಂಟ್ನ, ಅಂದರೆ ಈ ಕಡೆ ಸಾಲನೂ ತೀರೋಗುತ್ತೆ, ಈ ಕಡೆ ಒಂದು ಒಳ್ಳೆಯ ರೀತಿಯಲ್ಲಿ ಅಮೌಂಟು ಸೇವ್ನ ನಾವು ಮಾಡ್ಕೊಬೋದು. ಈಗ ಸಾಲ ತೀರಿಸಿದ್ಮೇಲೆ ನೀವು ದುಡಿಯುವಂಥ ಅಮೌಂಟು ಇಲ್ಲ ನೀವು ನಮ್ಮ ಹಸ್ಬೆಂಡ್ ದುಡಿಯುವಂಥ ಅಮೌಂಟು ಯಾರಿಗೆ ಹೇಳಿ, ನಿಮಗೆ ತಾನೇ ಬರೋದು. ಆಗ ಆ ಅಮೌಂಟ್ನೇ ತೊಗೊಂಡೋಗಿ ಇನ್ನೊಂದು ಚೀಟಿ ಹಾಕ್ಕೊಂಡು ಚೀಟಿ ದುಡ್ಡು ಎತ್ಕೊಡಿ. ಅದನ್ನ ನೀವು ಒಂದು ಗೋಲ್ಡ್ ಮೇಲಾದರೂ ಹಾಕಿ, ಇಲ್ಲ ಈಗ ಒಂದು 5 ಲಕ್ಷ ಚೀಟಿನೋ ಈಗ ಒಂದು 3 ಲಕ್ಷ ಚೀಟಿನೋ ಈ ರೀತಿ ಎಲ್ಲ ನೀವು ದೊಡ್ಡ ಅಮೌಂಟ್ ಇರುವಂತಹ ಚೀಟಿಗಳನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ಸೈಟ್ ಮೇಲಾದರೂ ಹಾಕ್ಕೋಬೋದು, ಇಲ್ಲ ಇನ್ನೊಂದು ಯಾವ್ದಾದ್ರು ಒಂದು ಬಿಸ್ನೆಸ್ ಮೇಲೆ ಹಾಕ್ತೀನಿ ಅಂದರೆ ಅದ್ರ ಮೇಲಾದರೂ ಹಾಕ್ಕೋಬೋದು, ಇಲ್ಲ ಒಂದು ಅಂದರೆ ಕಾಸ್ಟ್ಲಿ ಆದಂತಹ ಒಂದು ಒಡವೆ ಮೇಲೆ ಹಾಕ್ತೀವಿ ಅಮೌಂಟ್ನ ಅಂದರೆ ಅದ್ರ ಮೇಲಾದರೂ ಹಾಕ್ಬೋದು. ನೋಡಿದ್ರಲ್ವ, ಈ ರೀತಿ ನಮ್ಮ
ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದನೂ ನಾವು ಆದಷ್ಟು ಸಾಲದಿಂದ ನಾವು ಮುಕ್ತರಾಗ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಈ ಸಾಲ ಒಂದಿಲ್ಲ ಅಂತ ಅಂದರೆ ಫ್ರೆಂಡ್ಸ್, ಖಂಡಿತವಾಗಿಯೂ ಪ್ರತಿಯೊಬ್ಬರು ಜೀವನದಲ್ಲಿ ಚೆನ್ನಾಗಿರ್ತಾರೆ. ಈ ಸಾಲದ ಒತ್ತಡದಿಂದನೇ ಫ್ರೆಂಡ್ಸ್ ತುಂಬ ಜನ ಕೊರಗಿ ತುಂಬ ಜನ ಅಂತ ಹೇಳ್ತೀನಿ, ತುಂಬ ಜನನೇ ಕೊರಗಿ ಕೆಲವರು ಸೂಸೈಡೇ ಮಾಡ್ಕೊಬಿಟ್ಟಿದ್ದಾರೆ. ಅಂದರೆ ಸಾಲದ ಒತ್ತಡನ ತಡೆಯೋಕ್ಕಾಗದೆ, ಈ ಬಡ್ಡಿ ಸಾಲದ ಒತ್ತಡದ ತಡೆಯೋಕ್ಕಾಗ್ದೇ ಸೂಸೈಡು ಮಾಡ್ಕೊಂಡಿರುವಂತಹ ಜನರಿದ್ದಾರೆ. ಅದನ್ನ ನಾನು ನೋಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸಾಲ ಇದ್ದರೆ ಈ ರೀತಿಯಲ್ಲಿ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದನೂ ಸಹ ನೀವು ಸಾಲನೂ ತೀರುತ್ತೆ, ಮತ್ತು ನಿಮಗೆ ಒಂದು ನೆಮ್ಮದಿಯಾದಂಥ ಒಂದು ಜೀವನನೂ ನಡೆಸ್ಬೋದು, ಜೊತೆಗೆ ಆದಷ್ಟು ಹಣನೂ ಸಹ ನೀವು ಸೇವ್ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಬಂದರೆ ಖಂಡಿತವಾಗಿಯೂ ಸಹ ಯಾರ ಹತ್ರನೂ ₹1 ಸಾಲನೂ ಇರಲ್ಲ ಫ್ರೆಂಡ್ಸ್. ಆದಷ್ಟು ಕ್ಲಿಯರ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಲೈಫ್ನ ನೀವು ಮಾಡ್ತೀರಾ ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸದಾದಂತಹ ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಈ ರೀತಿ ನೀವು ಮಾಡೋದ್ರಿಂದನೂ ಸಹ ಒಂದು ಒಳ್ಳೆ ಲೈಫೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.